ಇನ್ನು ಐಟಿ ರಿಟರ್ನ್ ಮಾಡುವಂತವರಿಗೆ ಒಂದು ಅವಕಾಶವನ್ನ ಮತ್ತೊಮ್ಮೆ ಕೊಟ್ಟಿದೆ. ಅದು ದಂಡದ ರೂಪದಲ್ಲೇನೆ. ಅದನ್ನು ಕಟ್ಟಬೇಕಾಗತ್ತೆ. ಏನು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈ ಬಜೆಟ್ನಲ್ಲಿ? ಯಾವ ರೀತಿಯಾಗಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ತೆರಿಗೆದಾರರಿಗೆ ಕೇಂದ್ರ ಸರ್ಕಾರ ರಿಲೀಫ್ ಅನ್ನು ಕೊಟ್ಟಿರೋದು. ಐಟಿ ರಿಟರ್ನ್ಸ್ಗೆ ಈಗ ಗಡುವನ್ನ ವಿಸ್ತರಿಸಿದೆ ಕೇಂದ್ರ. ಡಿಸೆಂಬರ್ 31ರಿಂದ ಮಾರ್ಚ್ 31ರವರೆಗೆ ವಿಸ್ತರಣೆಯನ್ನ ಮಾಡಿದ್ದಾರೆ. ಅದು ಕೂಡ ಶುಲ್ಕ ಪಾವತಿಯೊಂದಿಗೆ ಐಟಿ ರಿಟರ್ನ್ಸ್ ಪರಿಷ್ಕರಣೆಗೆ ಕಾಲಾವಕಾಶವನ್ನ ಮಾಡಿರೋದು. ಐಟಿಆರ್ 1, ಐಟಿಆರ್ 2ಗೆ ಜುಲೈ 31ರವರೆಗೆ ರಿಟರ್ನ್ಸ್ ಸಲ್ಲಿಕೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಒಂದು ವೇಳೆ ಏನಾದರೂ ತಪ್ಪಾಗಿ ಐಟಿ ಸಲ್ಲಿಕೆಯನ್ನ ಮಾಡಿದರೆ %100 ದಂಡ ಅಂತಿದ್ದಾರೆ. ತಪ್ಪಾಗಿ ಐಟಿ ಸಲ್ಲಿಕೆಯನ್ನ ಮಾಡಿದೆ ಅಂದ್ರೆ ತಪ್ಪಿಸಿಕೊಂಡ್ರೆ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆದಾಗ ಮಾತ್ರ ಈ ರೀತಿ ಆಗುತ್ತೆ. ಅದು ಹಾಗಿರ್ಲಿಕ್ಕಿಲ್ಲ. ಅದು ಇರಲಿ, ನೋಡೋಣ. ಸೊ ತಪ್ಪಾಗಿ ಐಟಿ ಸಲ್ಲಿಕೆಯನ್ನು ಮಾಡಿದರೆ %100 ದಂಡ ಅಂತಂದರೆ ತಪ್ಪಾಗಿ ಅಂತಂದ್ರೆ ನೀವು ಕರೆಕ್ಷನ್ದಲ್ಲ, ಸುಳ್ಳು ಹೇಳಿ ನಿಮ್ಮ ಆಸ್ತಿಗಳನ್ನು ಮುಚ್ಚಿಟ್ಕೊಂಡು ಏನಾದರೂ ದಾಖಲೆಗಳನ್ನು ನೀವು ಹೇಳಲಾರ್ದೇನೆ ನಿಮ್ಮ ಆಸ್ತಿ ಇಷ್ಟಿದ್ರೂ ಕೂಡ ಕಡಿಮೆ ತೋರಿಸಿದ್ರೆ ಆಗ ಅದು ಉಳಿದಿರುವಂಥ ಆಸ್ತಿ ಏನಿರುತ್ತೆ ಅದಕ್ಕೆ ದಂಡವನ್ನು ಹಾಕಲಾಗುತ್ತೆ. ಆ ವಿಚಾರದಲ್ಲಿ ಹೇಳಿರೋದು. ಚರಾಸ್ತಿಗಳನ್ನು ಬಹಿರಂಗಪಡಿಸದಿದ್ದರೆ ದಂಡ ಹಾಕ್ತಾರೆ. ಎಲ್ಲ ರೀತಿಯ ಷೇರುದಾರರಿಗೆ ಮರು ಖರೀದಿ, ಬೈಬ್ಯಾಕ್, ಬಂಡವಾಳ ಲಾಭಗಳ ಮೇಲೆ ತೆರಿಗೆಯನ್ನು, ಸರ್ಕಾರವು ತೆರಿಗೆ ಮಧ್ಯಸ್ಥಿಕೆಯ ದುರುಪಯೋಗವನ್ನು ತಡಿಬೇಕು. ಸೊ ಪ್ರವರ್ತಕರು ಹೆಚ್ಚುವರಿ ಮರು ಖರೀದಿಯನ್ನು ತೆರಿಗೆ ಪಾವತಿಸಬೇಕು ಅನ್ನುವಂಥದ್ದನ್ನೆಲ್ಲ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕಾರ್ಪೊರೇಟ್ ಪ್ರವರ್ತಕರಿಗೆ %22 ತೆರಿಗೆಯನ್ನು ವಿಧಿಸಲಾಗುತ್ತೆ. 22%. ಕಾರ್ಪೊರೇಟ್ ಅಲ್ಲದ ಪ್ರವರ್ತಕರಿಗೆ ಮರು ಖರೀದಿಗಳ ಮೇಲೆ %30 ತೆರಿಗೆಯನ್ನು ವಿಧಿಸಲಾಗುತ್ತೆ. ಅನಿವಾಸಿ ಭಾರತೀಯರ ಆಸ್ತಿ ವ್ಯವಹಾರಗಳ ಮೇಲಿನ TDSಗೆ ಇನ್ಮುಂದೆ ಟ್ಯಾನ್ ಇರೋದಿಲ್ಲ. ನಮಗೆ ಹೆಂಗೆ ಪ್ಯಾನ್ ಇರುತ್ತೆ ಆ ಥರ ಟ್ಯಾನ್ ಅಂತ ಯೂಸ್ ಮಾಡ್ತಾರೆ. ಅನಿವಾಸಿಗಳ ಆಸ್ತಿ ಮಾರಾಟದ ಮೇಲೆ ಮೂಲದಲ್ಲಿ TDS ಸರಳೀಕರಣವನ್ನು ಮಾಡಿಕೊಟ್ಟಿದ್ದಾರೆ. ಅನಿವಾಸಿ ಖರೀದಿದಾರರು ಪ್ಯಾನ್ ಆಧಾರಿತ ಚಲನನ್ನು ಬಳಸಿ TDS ಕಡಿತ ಠೇವಣಿಯನ್ನು ಮಾಡಬಹುದು ಅಂತ ಹೇಳಿದ್ದಾರೆ. ವಿದೇಶಿ ಕಂಪನಿಗಳಿಗೆ 2047ರವರೆಗೆ ಹಾಲಿಡೇಯನ್ನು ಕೊಟ್ಟಿದ್ದಾರೆ. ತೆರಿಗೆ ಹಾಲಿಡೇ, ಟ್ಯಾಕ್ಸ್ ಹಾಲಿಡೇ ಅಂತ ಕೊಟ್ಟಿದ್ದಾರೆ, ತೆರಿಗೆ ರಜೆ ಅಂತ ಹೇಳಿ. ಕ್ಲೌಡ್ ಸೇವೆಗಳನ್ನು ಒದಗಿಸುವ ವಿದೇಶಿ ಕಂಪನಿಗೆ ತೆರಿಗೆ ರಜೆಯನ್ನು ಕೂಡ ನೀಡಲಾಗಿದೆ. ಸೊ ಹಾಗಾಗಿ ಬಹುಮುಖ್ಯವಾಗಿಂದಿಷ್ಟು ಶಾಕನ್ನು ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ರಿಲೀಫನ್ನು ಕೂಡ ಕೊಟ್ಟಿದ್ದಾರೆ. ಸರಳೀಕರಣವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಆರ್ಥಿಕ ತಜ್ಞರ ವಾದವಾಗಿದ್ದು, ಇನ್ನೊಂದಿಷ್ಟು ಕ್ಲಿಷ್ಟಕರವಾಗೋದು ಬೇಡ ಅಂತ ಹೇಳಿ ಆ ನಿಟ್ಟಿನಲ್ಲಿ ಈಗ ಒಂದಿಷ್ಟು ಹೆಜ್ಜೆಯನ್ನು ಇಡ್ತಾ ಕೇಂದ್ರ ಸರ್ಕಾರ ಮುಂದೆ ಸಾಗ್ತಾ ಇದೆ.